ಇವಾಗ ಪೂಜೆ ಮಾಡೋಣ. ಪೂಜೆ ಮಾಡಿಬಿಟ್ಟು ಎಲ್ಲ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗ್ಬೇಕು. ಇದು ಅಂದರೆ ತೋಟದಲ್ಲಿ ಮಾಡ್ತೀವಿ ನಾವು ಮುನಿಯಪ್ಪ. ಅಲ್ಲಿ ಏನೇನು ಮಾಡ್ತೀವಿ ಹೆಂಗೆ ಮಾಡ್ತೀವಿ ಅಂತ ತೋರಿಸ್ತೀನಿ ಬಿಡಿ. ನಂದು ಇವತ್ತಿನ ಔಟ್ಫಿಟ್ ಇದು ನಾನೇ ಸ್ಟಿಚ್ ಮಾಡಿರೋದು. ಇವಾಗ ಇದು ತೋಟಕ್ಕೆ ಮುನಿಯಪ್ಪ ಮಾಡೋಕ್ಕೆ ಹೋಗ್ಬೇಕು. ಅದಕ್ಕೆ ಇದಿಷ್ಟು ಅಲ್ಲಿಗೆ ತೊಗೊಂಡೋಗ್ಬೇಕಾಗಿರೋದು ಅಕ್ಕಿ. ಅಲ್ಲೇ ಅನ್ನ ಮಾಡಿಬಿಟ್ಟು ಅಲ್ಲೇ ಹಾಕಿ ಇಟ್ಬಿಟ್ಟು ಪೂಜೆ ಮಾಡ್ಕೊ ಬರಬೇಕು. ಇಷ್ಟು ತೊಗೊಂಡಿದ್ದೀನಿ ನೋಡಿ ನಾನು ಪೂಜೆ ಮಾಡಿರೋದು. ಎಲ್ಲ ರೆಡಿ ಇದೆ. ಈಗ ನನ್ನ ತಮ್ಮಂಗೆ ವೆಯ್ಟಿಂಗ್. ಅವ್ನು ಸ್ನಾನ ಮಾಡೋಕ್ಕೆ ಹೋಗಿದ್ದಾನೆ. ಮುಗಿಸ್ಕೊಬಂದ್ಮೇಲೆ ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಬೇಕು ಅಷ್ಟೆ. ಹೋಗೋಣ ಸ್ವಲ್ಪ. ತಾಂಡಿದ್ದೀನಿ ಕರ್ಚೀಫು. ಹೊರಟವಿ ಎಲ್ಲ ಇಟ್ಕೊಂಡು ಇಲ್ಲೇ ನಾವು ಮುನಿಯಪ್ಪ ಮಾಡಬೇಕಾಗಿರೋದು. ಇನ್ನು ಚಪ್ಪರ ಹಾಕಿ ಇಲ್ಲಿ ಇದೆಲ್ಲ ಇಟ್ಟು ಪೂಜೆ ಮಾಡಬೇಕು. ಅಲ್ಲಿ ಅನ್ನ ಮಾಡಬೇಕು. ಇಲ್ಲಿ ಒಲೆ ಮಾಡಿ ಇಟ್ಬಿಟ್ಟು ಹೋಗಿದ್ದಾರೆ ನಮ್ಮಪ್ಪ. ಇವಾಗ ಅನ್ನ ಮಾಡೋಕ್ಕೆ ರೆಡಿ ಮಾಡಬೇಕು. ಅದು ಹೆಂಗೆ ಬೇಕಾದ ಹಂಗೆ ಮಾಡು. ಇನ್ನು ಕೆಳಕಿಡಿ ಈಗ. ಕಿರಣ ಇಲ್ಲ ಸೈತಾನೆ. ಇದೆಲ್ಲ ಹೋಯ್ತಾ? ಹೇಳು ಏನಾದರೂ. ಸುಮ್ಮನೆ ಭೂತ ಕುಂತ. ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈಗ ಅನ್ನ ಒಂದಾಗ್ಬಿಟ್ರೆ ಕೋಳಿ ಕುಯ್ಕೊಂಡು ಆ ಎಡೆ ಹಾಕ್ಬಿಟ್ಟು ಹೋಗೋದಷ್ಟೆ. ನಾನು ಇನ್ನೂ ಒಂದು ಮರ್ತು ಬಂದಿದ್ದೀನಿ. ರೆಡಿ ಲೈತೇನೋ ಬೆಲ್ಲ ಮೇಲೆ ಹಾಕ್ತ.
ಏನ್ ಮಾಡ್ತಿದ್ದ ಅಡಿಕೆ ಗಿಡತ್ತವಲ್ಲ ಹೋದ್ರು ಬಿಡ್ತಲ್ಲ. ಏ ಹಂಗೆ ಇಟ್ಬಿಟ್ಟು ಹಾಕೋ ಅದ್ರ ಮೇಲೆ. ಎಲ್ಲ ಮುಗೀತು ಈಗ ಹೊರಡ್ಬೇಕು. ಹೊರಡ್ಬಿಟ್ಟು ಹೋಗಿ ನಾಷ್ಟ ಮಾಡೋಣ. ಬಿರಿಯಾನಿ ಮಾಡಿದ್ದಾರೆ, ತಿನ್ನೋಣ ಬನ್ನಿ. ಮಟನ್ ಸಾರು ರೆಡಿ. ಮಸಾಲೆ ಹಾಕಿಲ್ವಾ? ಮತ್ತೆ ಇದು ಹೌದಾ? ಇದು ಚಿಕನ್. ಹೆಂಗಿದೆ ದೀಕ್ಷಿ ಬಿರಿಯಾನಿ? ನಾಷ್ಟಕ್ಕೆ ಬಿರಿಯಾನಿ, ಬೆಳಗ್ಗೆ ನಾಷ್ಟದ ವೆರೈಟಿ ಬಿರಿಯಾನಿ, ಮಟನ್ ಸಾಂಬಾರ್, ಚಿಕನ್ ಗ್ರೇವಿ ಮತ್ತು ಮೊಸರು ಬಜ್ಜಿ. ಇವಾಗ ನಮ್ಮ ತಾತನ ಗುಂಡಿ ಪೂಜೆ ಮಾಡ್ಕೊಬರಕ್ಕೆ ಹೋಗೋಣ ಬನ್ನಿ. ಎತ್ಕೊಂಡು ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರೋಣ. ಇದೆ ನಮ್ಮ ತಾತನ ಗುಂಡಿ. ಗೈಸಿ ಯಾರ ನಾನೇ ನನ್ನ ಕೈಯಾರೆ ಪೋಣಿಸಿರೋದು ನಮ್ಮ ತಾತಂಗೆ ಅಂದ್ಬಿಟ್ಟು. ಚೆನ್ನಾಗಿದೆಯಾ ಹೇಳಿ? ಈಗ ಒಬ್ರಿಗೆ ಬೇಡ, ಇಬ್ರು ಆದ್ಮೇಲೆ ಮಾಡೋ ಅಂತ ಯಾವತ್ತೂ ಅನ್ಕೊಂಡಿದ್ದೀವಿ ನಾವು ಮಾಡ್ತೀವಿ. ಅವನಿಗೆ ಅಜ್ಜಿ ಕೇಳಿಸ್ಕೊಂಡತ್ತಾನೆ ನನ್ನ ಮಗನೇ ನೀನು ನೋಡ್ತೀವಿ ಅಮ್ಮ ಅಂತಿದ್ದಲ್ಲ. ಹೋದ್ಸಲ ನಿಂದೇ ಊಟ ತಿನ್ಬೇಕಿತ್ತು, ಮಿಸ್ ಆಗಿ ಊಟ ತಿಂತಾ ಇದ್ದೀವಿ ಅಂತ. ಮೈ ಹೇಳೋದು, ಏಯ್ ಇಲ್ಲ ಕಣ್ಣ ನೋಡಲ್ಲ, ಕಣ್ಣ ನೋಡ ನಮ್ಮ ಸುಗಯ ಅಲ್ಲ ತಳ್ಳ ಕಣ್ಣಲ್ಲಿ ಬಿಡ್ತೀನಿ ಅನ್ನೋದು. ಓಕೆ, ಈಗ ಮನೆಗೆ ಹೋಗಿ ಮಾಡೋಣ ಬನ್ನಿ. ಹಾಂ ಮಟನ್ ಸಾಂಬಾರ್, ರೈಸ್, ಆಮೇಲೆ ಚಿಕನ್ ಗ್ರೇವಿ, ಆಮೇಲೆ ಕಾಳು ಗೊಜ್ಜು. ಎಲ್ಲ ಮುಗಿದು ಪೂಜೆ ಎಲ್ಲ ಇವಾಗ ಊಟ ಕೊಟ್ಟಿದ್ದೀವಿ. ಊಟ ಮಾಡಿ ಮುಗಿಸ್ತೀವಿ.
ಇದನ್ನ ನೋಡ್ತಾವಳೆ ಇದನ್ನ ಮಾಡ್ತಾವಳೆ ಇನ್ನು ಹಣ್ಣುಗಳಿಕ್ಕಮ್ಮ ಅತ್ತೆಗೆ ಆಪಲ್ಲು ಕಿತ್ಲೆಣ್ಣೆಲ್ಲ ಇರು ಹಂಗೆ ಇಟ್ಟಲ್ದಣ್ಣ ಕರಿಬೇಕಾಗಿತ್ತು ನೋಡಿ ಗೈಸ್ ಅಲ್ಲಿ ನವಿಲ್ ನಮ್ದು ಇದರಲ್ಲಿ ಕುಣಿತಾ ಇದೆ, ತೋರಿಸ್ತೀನಿ ಬನ್ನಿ ನಮ್ಮ ತೋಟದಲ್ಲಿ. ಅಲ್ಲಿ ಇಲ್ಲಿದೆ ನೋಡಿ. ಏನು ಸಕ್ಕತ್ತಾಗೈತೆ ಗೊತ್ತಾ ಗೈಸ್, ಯಪ್ಪ ಜೋರಾಗಿ ಮಾತಾಡಿದ್ರೆ ಓಡೋಗ್ಬಿಡು ಅಂದರೆ ಇಳಿಸ್ಬಿಡು. ಅಯ್ಯೋ ಅಲ್ಲಿ ಹೊಂಟೋಯ್ತು ಒಳಗಡೆ. ಶೆಟ್ಟಿಲ್ ಸಕ್ಕತ್ತಾಗಿ ಆಡ್ತಾಯಿತ್ತು ಗೈಸ್ ನವಿಲ್ ಮಾತ್ರ. ಹಾಂ ಅಣಬೆ ಹುಟ್ಟೈತೆ. ಸೆಟ್ ಒಳಗೆ ಹೊಟ್ಟೋಯ್ತು. ಎಷ್ಟು ಚೆನ್ನಾಗಿ ಆಡ್ಕೊಂಡಿತ್ತು. ಎಲ್ಲ ಉದ್ರಿಲ್ಲ ಕಣೋ. ನೀ ತರ ಅಷ್ಟಕ್ಕಲ್ಲಿ ನಾವು ಮಾಡ್ತಾ ಹೇಳ್ತೀನಿ. ಕೊಬ್ಬರಿನ ಅದು ತೆಂಗಿನಕಾಯಿನ ಕಾಯಿ ಎಳ್ನೀರು ತುಂಬ್ತಾ ಇದ್ದಾರೆ ನೋಡಿ. ನಮ್ಮ ತೋಟದ ಎಳ್ನೀರು. ಅಪ್ಪ ಅಲ್ಲಿಂದ ಎತ್ಕೊಬರೋಷ್ಟು ಸಾಕಾಯ್ತು. ಅಲ್ಲಿಂದ ಎತ್ಕೊಬಂದ್ವಿ, ಆ ಎಂಡಿಂದ ಇಲ್ಲಿ ಗಂಟೆ ಎತ್ಕೊಬಂದು ಹಾಕೊಂಡ್ವಿ. ಫುಲ್ ಸಾಕಾಗೋಯ್ತು. ಈಗ ಅದನ್ನು ಕುಡಿದ್ಬಿಟ್ಟು ನಾವಮ್ಮ ನಮ್ಮ ಅಜ್ಜಿಗೆ ತೊಗೊಂಡು ಹೋಗೋಣ. ಏನಪ್ಪ ಅದು? ಗರಿ ಎತ್ಕೊಬತ್ತಾರೆ. ಮುಳ್ಳು ತೋರಿಸು ಹತ್ರವ. ಈ ರೇಂಜಿಗೆ ಐತೆ ಮುಳ್ಳು. ಪ್ಯಾಂಟ್ ಫುಲ್ಲು ಮುಳ್ಳು ಹತ್ಕೊಂಡೈತಿ. ತೆಂಗಿನಕಾಯಿ ಕಿತ್ಕೊಬರಕ್ಕೆ ಹೋಗಿ ಚಚ್ಕೋತೈತಿ. ಹಾಂ ಈಗ ಹಂಗೆ ಹೋಗ್ಬೇಕು ಕಣಪ್ಪ. ಹಾಯ್ ಗೈಸ್, ಎಲ್ಲ ಮುಗೀತು. ಹಬ್ಬ ಗಿಬ್ಬ ಎಲ್ಲ ಮುಗಿದು ಎಲ್ಲ ಕ್ಲಿಯರ್ ಆಯಿತು. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.